ಮೊದಲನೇದಾಗಿ ರಾಮನಾಮ ಸತ್ಯ ಹೇ ಅಂದ್ರೆ ರಾಮನ ವಾಕ್ಯ ಸತ್ಯ ಅಂತ ಇವತ್ತು ಅದು ನಿಜ ಆಗ್ತಾ ಇದೆ. ರಾಮ ದೇವರ ಮನುಷ್ಯ, ದೇವತಾ ಮನುಷ್ಯ ಅಂದ್ರೆ ತಪ್ಪಾಗಲ್ಲ. ಅಯೋಧ್ಯ 22ನೇ ತಾರೀಕು ರಾಮ ಜನ್ಮಭೂಮಿ ಉದ್ಘಾಟನೆ ಇದೆ, ನಿಮ್ಮ ಅಭಿಪ್ರಾಯ ಏನು? ದೇವ್ರ ಏನಾದ್ರು ಇಂಥದ್ದೇ ಮಾಡಂತ ಯಾರನ್ನ ಕೇಳಿದಾನೆ? ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಇದೆ 22ನೇ ತಾರೀಕು ಜನವರಿ. ನಿಮ್ಮ ಅಭಿಪ್ರಾಯ ಏನು ಸರ್? ಎಲೆಕ್ಷನ್ ಗಿಮ್ಮಿಕ್ಕು ಅನ್ಸುತ್ತಾ ಇದೆ ಇನ್ನು, ಯಾಕಂದ್ರೆ ಅದು ಇನ್ನೇ ಕಂಪ್ಲೀಟೇ ಆಗಿಲ್ಲ, ಆವಾಗ್ಲೇ ಮಾಡ್ತಾ ಇದ್ದಾರಲ್ಲ. ಮೋದಿ ಅವರು ಪ್ರತಿಷ್ಠಾಪನೆ ದಿನ ರಾಮಲಲ್ಲನ ಮುಟ್ಟಂಗಿಲ್ಲ ಅಂತ ಹೇಳ್ತಿದ್ರು, ಅದಕ್ಕೋಸ್ಕರ ಇನ್ನೂ ಜಾತಿ ವ್ಯವಸ್ಥೆ ಹೋಗಿಲ್ವಾ? ಬಿಜೆಪಿ ಬಂದಿದೆ, ಶ್ರೀರಾಮ ನಾವೆಲ್ಲ ಒಂದು ಅಂತ ಹೇಳಿದ ಸಂದರ್ಭಗಳಲ್ಲೂ ಕೂಡ ಜಾತಿ ವ್ಯವಸ್ಥೆ ಹೋಗಿಲ್ಲ. ಏನಕ್ಕೆ? ಏನಾದ್ರೂ ರೂಲ್ಸ್ ಇದೆಯಾ? ಯಾಕೆ ಇಂಥವ್ರೇ ಮುಟ್ಟಬೇಕು, ಇಂಥ ಜಾತಿ ಮುಟ್ಟಬಾರ್ದು ಅಂತ ಹೇಳಿ? ಖಂಡಿತ ಇಲ್ಲ. ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಆವತ್ತು ಮುಸ್ಲಿಮರು ಬಂದು ಆ ದೇವಸ್ಥಾನನ, ಮುಂದೆ ರಾಮರ ದೇವಸ್ಥಾನ ಇತ್ತು, ಇವತ್ತಿನ ದಿವಸ ತಾಜ್ ಮಹಲ್ ಅಂತ ಹೇಳ್ತಾರೆ. ತಾಜ್ ಮಹಲ್ ಅವ್ರದ್ದಲ್ಲ, ಅದು ಏನು ನಮ್ಮ ಹಿಂದೂಗಳ ದೇವಸ್ಥಾನ ಇದ್ದದನ್ನ ಕೆಡವಿ ಮಾಡಿದ್ದಾರೆ. ಇವತ್ತು ಅದನ್ನು ಕೆಡೋದ್ರೆ ಕೆಳಗಡೆ ಲಿಂಗ ಪ್ರತಿಷ್ಠಾಪನೆ ಇದೆ. ನಿಮ್ಮ ಅಯೋಧ್ಯೆ ಉದ್ಘಾಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? 22ನೇ ತಾರೀಕು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭಗವಂತನ ಇಚ್ಛೆ ಇದೆ, ಏನೇ ಆಗೋದು ನಾವು ಅನ್ಕೊಂಡಂಗೆಲ್ಲ ಆಗದಿದ್ವಿ. ಭಗವಂತನೇಕೆ ನಾವು ಪೂಜೆ ಮಾಡ್ಬೇಕು. ಅಯೋಧ್ಯ ರಾಮಭೂಮಿ ಈಗ ಈ ಒಂದು ಸರ್ಕಾರದಲ್ಲಿ ಆಗ್ತಾ ಇದೆ, ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ, ಅವ್ರ ಕೈಯಿಂದಾನೇ ಆಗ್ಬೇಕಾಗಿತ್ತೇನೋ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಭಗವಂತ ಯಾರ ಕೈಯಲ್ಲಿ ಏನ್ ಮಾಡ್ಕೋಬೇಕು ಅನ್ನೋದು ಇವತ್ತು ಮನ್ಸಲ್ಲಿ ಅದೇ ರೀತಿ ನಡೀತಾ ಇದೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಸರ್. ಇದು ನಮ್ಮ ಪುಣ್ಯನ ಏನೋ, ಈ ಜನ್ಮದಲ್ಲಿ ನಾವು ಅದನ್ನ ನೋಡೋ ಭಾಗ್ಯ ಬಂದಿದೆ, ಆಯ್ತಾ. ಇಂಥ ಭಾಗ್ಯ ಈ ಜನ್ಮದಲ್ಲಿ ಹುಟ್ಟಿರೋರ್ಗೆಲ್ಲರಿಗೂ ಇಂಥ ಭಾಗ್ಯ ಸಿಗಲ್ಲ. ಇನ್ನ ನಾವ್ ಯಾವ್ದು ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ವೋ, ನಮ್ ತಂದೆ ತಾಯಿಗಳು, ನಮ್ ತಾತ ಮುತ್ತಾತ ಅಂದ್ರು, ಆ ಪುಣ್ಯ ನಮಗ್ ಸಿಕ್ಕಿದೆ. ಇಂಥ ಸೌಭಾಗ್ಯ ನೋಡೋಂಥದಕ್ಕೆ 2 ಕಣ್ಣು ಸಾಲದು. ಇವಾಗ ಜನರು ಹೇಳ್ತಾ ಇರೋದೇನಂದ್ರೆ 2024 ಎಲೆಕ್ಷನ್ ಬರ್ತಾ ಇದೆ, ಇದೆಲ್ಲ ಗಿಮಿಕ್ಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ? ಅದೆಲ್ಲ ದೇವ್ರ ಪಾದಕ್ಕೆ ಬಿಟ್ಬಿಟ್ಟಿದೀವಿ ಬಿಡಿ. ಆ ಗಿಮಿಕ್ಕು ಇವೆಲ್ಲ ಯಾಕೆ ಅವ್ರಿಗೆ ಅವಕಾಶ ಇರ್ಲಿಲ್ಲ 20 ವರ್ಷ? ಯಾಕೆ ಮಾಡಿಲ್ಲ? ಅವಕಾಶ ಇರೋರು ಮಾಡ್ಬೇಕ್ರಿ. ಇದು ದೇವ್ರು ಈತನ ಬಿಟ್ಟವ್ರೆ ಮಾಡುವಂತ, ಮಾಡ್ತಾವ್ರೆ. ಈಗ ನಾನು ಹೋಗಿ ಮಾಡು, ನೀವ್ ಹೋಗಿ ಮಾಡು, ಯಾಕೆ ಇರ್ಲಿಲ್ವಾ ಬೇರೆಯವ್ರಿಗೆ ಅವಕಾಶ? ಅಂತ ಪೊಸಿಷನ್ ಎಲ್ಲ ಇದ್ರಲ್ಲ 10 ವರ್ಷ ಒಬ್ಬೊಬ್ರು, ಯಾಕೆ ಮಾಡಿಲ್ಲ? ಅದೆಲ್ಲ ಗಿಮಿಕ್ ಅನ್ನೋರೆಲ್ಲ ನಾಟಕ. ಗಿಮಿಕ್ ಅಲ್ಲ, ಇದು ರಿಯಾಲಿಟಿ ಮಾಡ್ತಿರೋದು. ರಿಯಾಲಿಟಿ ಬೆಲೆ ಕೊಡಲ್ಲ. ಸೊ ನೀವು ಕೂಡ ಸಂಭ್ರಮಾಚರಣೆ ಮಾಡ್ತಾ ಇದ್ರಿ 22ನೇ ತಾರೀಕು? 100ಕ್ಕೆ 100 ಸಂಭ್ರಮಾಚರಣೆ ನಾವು ಮಾಡ್ತೀವಿ. ಇಡೀ ಊರೇ ಮಾಡ್ತಾ ಇದೆ. ಇಲ್ಲಿ ತಾರಕ ಹೋಮ ಒಂದು ಯಜ್ಞ ಮಾಡ್ತಾ ಇದೀವಿ. ಇಲ್ಲಿ ರಾಮ ತಾರಕ ಹೋಮ ಮಾಡ್ತಾ ಇದೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ದೇವಸ್ಥಾನ ತೆರೆದಿರುತ್ತೆ. ಭಕ್ತಾದಿಗಳು ಬರ್ಬೋದು, ಪೂಜೆ ಮಾಡ್ಸ್ಕೊಂಡು ಹೋಗ್ಬೋದು. ಪ್ರಸಾದ ನಾವು 12 ಗಂಟೆಯಿಂದ 1:30ವರೆಗೂ ಹೋಗಿ ರಾಮರ ಪ್ರತಿಷ್ಠಾಪನೆ ಆದ್ಮೇಲೆ ಮಹಾಮಂಗಳಾರತಿ ದೇವಸ್ಥಾನದಲ್ಲಿ ಆಗುತ್ತೆ. ಪ್ರಸಾದಗಳು ಕೊಡ್ತೀವಿ. ಇದೊಂದೇ ಅಲ್ಲ, ಇಡೀ ಭಾಗದಲ್ಲಿ ಒಂದು 20-30 ದೇವಸ್ಥಾನಗಳ ಕಡೆನೂ ಈ ತರ ಪ್ರೋಗ್ರಾಮ್ ನಡೀತಾ ಇದೆ. ನಾವು ಸ್ವಂತ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಒಂದು 2,500-3 ಸಾವಿರ ಅಷ್ಟು ಮೈಸೂರು ಪಾಕ್ ಮಾಡಿಸ್ತಾ ಇದೀವಿ. ನಾವು ಇಲ್ಲಿ ಬರ್ತೀವಿ, ವಿತ್ ರಾಮರದ್ದು ಟಿ ಶರ್ಟ್ ಹಾಕೊಂತೀವಿ, ಇಲ್ಲಿ ಕೊಡ್ತೀವಿ ದೇವಸ್ಥಾನದ. ಈ ಮುಖಾಂತರ ಜನರಿಗೆ, ಭಕ್ತಾದಿಗಳಿಗೆ ಏನ್ ಹೇಳಕ್ಕೆ, ಅದರಲ್ಲೂ ನಮ್ಮ ಭಾರತೀಯ ಎಲ್ಲಾ ವರ್ಗದ ಜನರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ? ಇಂಥ ಅವಕಾಶನ ಈ ಜನ್ಮದಲ್ಲಿ ಇದೊಂದು ಬಂದಿದೆ. ಏನ್ ಪುಣ್ಯ ಮಾಡಿದ್ರೇನೋ ಬಂದಿದೆ. ಎಲ್ಲಾರು ಇದನ್ನ ನೋಡಿ, ಅಲ್ಲಿ ಇಲ್ಲಿ ಪಿಕ್ಚರ್ಗೆ ಹೋಗೋದು ಎಲ್ಲ ಬಿಟ್ಬಿಡಿ, ಆಯ್ತಾ. ಮೊಬೈಲ್ ನೋಡ್ಕೊಂಡು ಬಿಟ್ಬಿಡಿ. ಮೊಬೈಲ್ ಅಲ್ಲಿ ಇದನ್ನೇ ನೋಡಿ, ಎಲ್ಲಾ ಕಡೆ ಸ್ಕ್ರೀನ್ ಹಾಕ್ತಾರೆ. ಮನೇನ ಕುತ್ಕೊಂಡು ನೋಡಿ, ಭಕ್ತಿಯಿಂದ ನೋಡಿ, ತುಂಬಾ ಸಂತೋಷ ಪಡಿ. ಇದನ್ನ ಮುಂದೆ ಪೀಳಿಗೆ ಬರ್ತದೆ, ಅವ್ರಿಗೆಲ್ಲ ಹೇಳಿ ಇಂಥ ಅವಕಾಶಗಳು ಸಿಕ್ಕಲ್ಲ. ಹೇಳಿದ್ರೆ ಅವ್ರಿಗೂ ಇದನ್ನೆಲ್ಲ ತಿಳ್ಕೊಂತಾರೆ, ಅವ್ರಿಗೂ ಒಂದು ಇಂಟ್ರೆಸ್ಟ್ ಬರ್ತದೆ. ಈ ತರದ್ದೆಲ್ಲ ನೋಡ್ಬೇಕು. ಕಣ್ಣಾರೆ ನೋಡೋಂತ ಅವಕಾಶ ಸಿಕ್ಕಿರೋದು ಬಿಡಬಾರ್ದು. ಇದನ್ನ ಈಗಿನ ಕಾಲದಲ್ಲಿ ಇರೋಂತ ಈಗಿರೋ ಜನರೇಷನ್ಗೆ ಹೇಳ್ಬೇಕು. ಮೊಬೈಲ್ಗಳಲ್ಲಿ ಆಡೋದು, ಇನ್ನೊಂದು ಆಡೋದು ಅವೆಲ್ಲ ಇರುತ್ತೆ. ಇಂಥ ಅವಕಾಶ ಸಿಕ್ಕಲ್ಲ ಸರ್. ಇಂಥ ಅವಕಾಶ ಸಿಕ್ಕೋದನ್ನ ನೋಡಿ ಆನಂದ ಪಡಿ. ಜಗದೀಶ್ ಅಂತ. ನಿಮ್ಮ ಅಯೋಧ್ಯೆ ಉದ್ಘಾಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ನಾನು 1990ರಲ್ಲಿ ಮತ್ತೆ 1992ರಲ್ಲಿ ಕರಸೇವೆಗೆ ಹೋಗಿದ್ದವನು. ನಾನು ವಿಶ್ವ ಹಿಂದೂ ಪರಿಷತ್ನವನು, ಬೇಸಿಕಲ್ಲಿ RSS ನವನು. ನಾನು 2 ಸಲ ಕರಸೇವೆಗೆ ಹೋಗಿದ್ದೆ. ಮೊದಲನೇ ಸಲ ಕರಸೇವೆಗೆ ಹೋದವಾಗ ನಾವು ಎಷ್ಟು ಸ್ಟ್ರಗಲ್ ಮಾಡ್ಕೊಂಡು ಹೋಗಿದ್ವಿ ಅಂತಂದ್ರೆ, ಆ ಸರಿಯೋ ನದಿ ತೀರದಲ್ಲಿ ಆ ಕಿಷ್ಕಿಂಧೆಯಲ್ಲಿ ಹೋಗೋವಾಗ ಗೋಲಿಬಾರ್ ಮಾಡಿದ್ರು. ನಾವು ಲಾಠಿ ಗೋಲಿ ಕಾಯಿಂಗೆ ಮಂದಿರ ಈ ಬನ ಹಿಂಗೆ ಅಂತ ಹೇಳ್ಬಿಟ್ಟು ನಮ್ಮ ಇದಿತ್ತು. ನಮ್ ಏಮ್ ಏನಿತ್ತು,
ಐನೂರು ವರ್ಷಗಳಿಂದ ಹೋರಾಟ, ನಾವು ಮಾಡಿದ ಹೋರಾಟ ಇವತ್ತು ನಮ್ಗೆ ಲಭಿಸಿದ್ಯಲ್ಲ. ಇವತ್ತು ಆ ಪುಣ್ಯ ನಮ್ ಈ ಜನ್ಮದಲ್ಲೇ ಪುಣ್ಯ. ನಾವು ಗೋಡೆ ಮೇಲೆ ಬರಿತಾ ಇದ್ವಿ ಈಗ ಇದೇ KR-ಪುರಂನಲ್ಲಿ, ರಾಮ ಮಂದಿರ ನಿರ್ಮಾಣ ಖಚಿತ, ಪಣವಿದು ರಾಮನ ಮೇಲಾಣೆ, ಮಂದಿರವಲ್ಲೇ ಕಟ್ಟುವೆವು ಅಂತ. ರಾಮನ ಮೇಲೆ ಆಣೆ ಮಾಡ್ಬಿಟ್ಟು ನಾವು ಸತ್ತೋಗ್ಬಿಡ್ತೀವಿ ಅನ್ನೋ ಒಂದು ಭಯ ಇತ್ತು ನಮ್ಗೆ. ಇವತ್ತು ನಮ್ಗೆ ಸಂತೋಷ ಆಗ್ತಾ ಇದೆ. ನಾವು ರಾಮನ ಮೇಲೆ ಆಣೆ ಇಟ್ಟು ಇವತ್ತು ಮಂದಿರ ಇದಾಗ್ತಾ ಇರೋದು, ಇವತ್ತು ನಿರ್ಮಾಣ ಆಗ್ತಾ ಇರೋದು ಇಡೀ ಭಾರತ ಖಂಡಕ್ಕೆ ಇವತ್ತು ಸುದಿನ. ಇದು ನಾವು ತುಂಬಾ ಪುಣ್ಯ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅನ್ಸ್ತಾ ಇದೆ ನನಗೆ. ಅಯೋಧ್ಯೆಯಿಂದ ಇವಾಗ ಇಂಪಾರ್ಟೆಂಟ್ ಅಂದ್ರೆ ದೇಶಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಟೂರಿಸಂ ಡೆವಲಪ್ ಆಗುತ್ತೆ, ಜೊತೆಗೆ ಇದರಲ್ಲಿ ಸನಾತನ ಧರ್ಮ ಸ್ವಲ್ಪ ಡೆವಲಪ್ ಆಗುತ್ತೆ. ಅದು ಬಿಟ್ಟು ಇನ್ಯಾವ ಏನಿದಿಲ್ಲ. ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದು ಬಿಜೆಪಿ ಸರ್ಕಾರ ಆಗ್ಲಿ RSS ಆಗ್ಲಿ ನಾವು ಹೇಳೋದ್ ಬೇಡ. ಅಟ್ಲೀಸ್ಟ್ ಈಗ್ಲಾದ್ರೂ ಹಿಂದೂಗಳು ಒಂದಾಗಿ ಒಂದು ದೇವಸ್ಥಾನ ಕಟ್ತಾ ಇದ್ದಾರೆ, ಅದಕ್ಕೆ ನಾವೆಲ್ಲ ಒಗ್ಗೂಡಿಸಬೇಕು. ಅಯೋಧ್ಯೆಯಲ್ಲಿ ಕೂಡ ರಾಮನ ದೇವಸ್ಥಾನ ಇದ್ದದ್ದನ್ನ ಯಾರೋ ಪುಣ್ಯಾತ್ಮರು ಬಂದು ಅದನ್ನೆಲ್ಲ ಕೆಡವಿ ಅವ್ರ ಮನೆ ಕಟ್ಕೊಂಡಿದ್ರು. ಇವತ್ತು ನಮಗೂ ಸ್ವತಂತ್ರ ಬಂದು 75 ವರ್ಷ ಆದ್ರೂ ಸರ್ಕಾರಗಳು ಏನ್ ಮಾಡಿದ್ವೋ ಗೊತ್ತಿಲ್ಲ. ಪುಣ್ಯಾತ್ಮರುಗಳು ಅವ್ರು ಮಾಡಿದ ಕೆಲಸ ಅಟ್ಲೀಸ್ಟ್ ಯಾರೋ ಮುಂದೆ ಬಂದು ಒಂದು ಅಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಅದೊಂದೇ ಅಲ್ಲ, ನಿಮ್ಗೂ ಗೊತ್ತಾಗ್ತದೆ, ಸುಮಾರು ಕಡೆ ಹೇಳ್ತಾ ಇದ್ದಾರೆ ಈ ತರ ನಮ್ಮ ದೇವಸ್ಥಾನಗಳ ಮೇಲೆ ಬೇರೆಯವರು ಬಂದು ಅವರ ದೇವಸ್ಥಾನಗಳು ಕಟ್ಕೊಂಡಿದ್ದಾರೆ ಅಂತ. ಅವ್ರು ಹೇಳೋದು ನಾವು ಕಟ್ಬಿಟ್ಟಿದೀವಿ ಹೊಡಿಬೇಡಿ ಅಂದ್ರೆ ಆಗತ್ತಾ? ಇವತ್ತು ಆ ಕಾಲದಲ್ಲಿ ನಿಮ್ಮವ್ರು ಬಂದ್ರು ಏನೋ ಮಾಡಿದ್ರು, ಈಗ ನಾವು ಅದನ್ನೆಲ್ಲ ಹಾಗೆ ಬಿಡಕ್ ಆಗತ್ತಾ? ಪ್ರಶ್ನೆ ಅಲ್ವಾ? ಇವಾಗ ನಮ್ ಜಾಗ ಯಾರು ಅಕ್ವೈರ್ ಮಾಡ್ಕೊಂಡಿರ್ತಾರೆ, ನಾವು ಕಷ್ಟಪಟ್ಟು ಸ್ವತಂತ್ರ ಇದಂತಾರೆ ಎಲ್ಲ ಕಷ್ಟಪಟ್ಟು ಸ್ವಾತಂತ್ರ್ಯ ತಗೊಂಡ್ವಿ. ಸ್ವಾತಂತ್ರ್ಯ ತಗೊಂಡ್ರು ಇಲ್ಲ ನೀವು ನಾವೇ ಕೇಳ್ಬೇಕು ಅಂದ್ರೆ ಹೇಗೆ? ಹಾಗಾದ್ರೆ ನಿಮ್ಗೆ ಮೆಕ್ಕಾನಲ್ಲಿ ಮಸೀದಿ ಇದೆ, ಇಟಲಿಯಲ್ಲಿ ನಿಮ್ದು ಚರ್ಚ್ ಇದೆ, ನಾವ್ ಅಲ್ಲೇ ಯಾಕೆ ಕಟ್ಟಿದ್ರಿ ಅಂತ ಯಾವತ್ತನ್ನ ಕೇಳಿದೀವ? ನೀವು ಕಟ್ಟಿ ನೋಡಿ, ನೀವು ಬಂದ್ರಿ, ನಿಮ್ ದೇವಸ್ಥಾನಗಳು ಕಟ್ಟಿದ್ದೀರಾ, ನಮ್ಮ ದೇವಸ್ಥಾನಕ್ಕೂ ಆದ್ಯತೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ನೀವು ಇದನ್ನ ಪ್ರಶ್ನೆ ಮಾಡೋದಕ್ಕಿಂತ ಸುಮ್ಮನೆ ಇರೋದೇ ವಾಸಿ. ನಾವು ಪ್ರಶ್ನೆ ಮಾಡ್ಕೊಂಡ್ರೆ ಬರೀ ಅದು ತರ್ಕಕ್ಕೆ ಕೊನೆ ಇರಲ್ಲ, ವಾಗ್ವಾದ ಆಗತ್ತಷ್ಟೇ. ನಿಮ್ಗೆ ನಾವು ಗೌರವ ಕೊಡಬೇಕು, ನಮ್ಗೆ ನೀವು ಗೌರವ ಕೊಡಬೇಕು. ಅದೇ ರೀತಿ ಒಂದು ಸೌಹಾರ್ದತೆಯನ್ನ ಕಾಪಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಇವಾಗ ಎಲೆಕ್ಷನ್ ಟೈಮ್ ಅಲ್ಲಿ ಜನ ಹೇಳೋದೇನಂದ್ರೆ, ಇದು ಎಲೆಕ್ಷನ್ ಬರ್ಬೇಕಾದ್ರೆ ಬಿಜೆಪಿ ಗವರ್ಮೆಂಟ್ ಇಂದ ಒಂದಲ್ಲ ಒಂದು ಈ ತರದ್ದು ವಿಷಯಗಳು ಬರ್ತಾ ಇದೆ, ಇದು ರಾಜಕೀಯ ಮಾತ್ರ ಅಂತ ಹೇಳ್ತಾರೆ. ಸರಿ, 47 ಎಷ್ಟು ಎಲೆಕ್ಷನ್ ಆಗಿದೆ, ನೀವು ಯಾಕೆ ಯಾರೋ ಹೇಳ್ತಾ ಇದೀರಲ್ಲ, ಅವರು ಇನಿಷಿಯೇಟ್ ಮಾಡಿ, ಅವ್ರು ಯಾರೋ ಮಾಡೋ ಬದಲು ನೀವೇ ಇನಿಷಿಯೇಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು. ನೀವೇನ್ ಮಾಡಿದ್ರಿ? ನಿಮ್ಮ ಆತ್ಮಾವಲೋಕನ ನೀವೇ ಮಾಡ್ಕೊಳ್ಳಿ. ಇದು ಎಲೆಕ್ಷನ್ ಟೈಮ್ ಇರಬಹುದು, ಇಲ್ಲ ನಾವ್ ಹೇಳಲ್ಲ. ಒಂದು ಗಿಡದಲ್ಲಿ ಹಣ್ಣು ಬಿಟ್ಟಾಗ ಯಾರೋ ತಿನ್ನಕ್ ಇಷ್ಟಪಡ್ತಾರೆ, ಅವರು ತಿನ್ನೋದ್ ನೋಡ್ಬಿಟ್ಟು ಅವ್ರು ಹಣ್ಣು ತಿಂತಾರೆ ಅಂತ ನೀವು ವಾದ ಮಾಡೋ ಬದಲು ನೀವು ಒಂದು ಹೆಜ್ಜೆ ಮುಂದೆ ಬಂದು ಹಿಂದೂಗಳಿಗೋಸ್ಕರ ಸ್ಕೀಮ್ ಮಾಡಿ ಹಿಂದೂಗಳನ್ನ ಮುಂದೆ ತಗೊಂಬನ್ನಿ. ನಮಗೂ ಸ್ಕೀಮ್ಸ್ ಬೇಕು. ಇವತ್ತು ನಮ್ಮ ದೇವಸ್ಥಾನಗಳಲ್ಲಿ ನಾವು ಯಾರನ್ನ ಕೇಳ್ಕೊಳ್ಳಿ, ಸಂಬಳಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ನೀವು 75 ವರ್ಷದ ಮಾಡಿದ್ರೆ ಸಾಧನೆ ಇದೇನಾ? ನಿಮ್ಮ ಆತ್ಮಾವಲೋಕನ ನೀವೇ ಮಾಡ್ಕೊಳ್ಳಿ. ಬನ್ನಿ, ಮುಂದೆ ಬನ್ನಿ. ಅರ್ಚಕರನ್ನು ಇಂಪ್ರೂವ್ ಮಾಡಿ, ದೇವಸ್ಥಾನಗಳನ್ನು ಇಂಪ್ರೂವ್ ಮಾಡಿ. ಅದೇ ನಾವು ಏನಂತಾರೆ, ಅಂಕಿ ಅಂಶ ಸಹಿತ ಹೇಳ್ತಾ ಇದಾರೆ, ಇಷ್ಟು ದೇಣಿಗೆ ನೀವು ಮಸೀದಿಗಳು ಕೊಡ್ತಾ ಇದ್ದೀರಾ, ಚರ್ಚ್ಗಳು ಕೊಡ್ತಾ ಇದ್ದೀರಾ ಅಂತ. ಅದೇ ನಿಮ್ಮ ಆತ್ಮಸಾಕ್ಷಿಗೆ ನೀವೇ ಕೇಳ್ಕೊಳ್ಳಿ, ದೇವಸ್ಥಾನಗಳಿಗೆ ಏನ್ ದೇಣಿಗೆ ಕೊಡ್ತಾ ಇದ್ದೀರಾ ಅಂತ. ನಮ್ಮ ದೇವಸ್ಥಾನಗಳಲ್ಲಿ ಬರ್ತಕ್ಕಂಥ ಆದಾಯನ ಎಲ್ಲಿ ಹಂಚ್ತಾ ಇದ್ದೀರಾ? ನೀವೇ ಆತ್ಮಾವಲೋಕನ ಮಾಡ್ಕೊಂಡು ಮುಂದೆ ಬನ್ನಿ. ಖಂಡಿತ ನಿಮ್ಗೂ ಹಿಂದೂಗಳು ಸಪೋರ್ಟ್ ಮಾಡಿ, ನಿಮ್ಗೂ ಜಯ ಸಿಗುತ್ತೆ, ನಿಮ್ಗೂ ಒಂದು ಒಳ್ಳೆ ಹೆಸರು ಬರುತ್ತೆ. ಬರೀ ನಾವು ಯಾರಿಗೋ ಓಲೈಕೆ ಮಾಡ್ತೀವಿ ಅಂದ್ರೆ ಅದು ಆಗಲ್ಲ. ಈಗ ಎಲ್ಲ ವಿದ್ಯಾವಂತರಾಗ್ತಾ ಇದಾರೆ, ಮುಂದೆ ನಿಮ್ಗೆ ಇನ್ನೂ ಕಷ್ಟ ಇದೆ. ಹಳೆ ಕಾಲದಲ್ಲಿ ಏನೋ ಹೇಳ್ಕೊಂಡು ಬಂದ್ರಿ, ಆದ್ರೆ ಈಗ ಕೇಳಕ್ಕೆ ಹುಡುಗರು ಯುವಕರು ಸಿದ್ಧರಿಲ್ಲ. ನೀವು ಎಲ್ಲಾ ರಂಗದಲ್ಲೂ, ಅದು ವಿದ್ಯಾಭ್ಯಾಸ ಇರ್ಬೋದು, ಇನ್ನೊಂದು ಮನೆ ಕಟ್ಕೊಳಕ್ ಏನಕ್ಕೆ ಇರ್ಬೋದು, ಎಲ್ಲದಕ್ಕೂ ಹಿಂದೂಗಳನ್ನ ರಾಜಕೀಯ ಮಾಡಿ ಹಿಂದೆ ತಳ್ತಾ ಇದ್ದೀರಾ. ಬೇಡ, ಅವ್ರಿಗೂ ಒಂದು ಆರ್ಥಿಕತೆ ನೋಡಿ. ಎಲ್ಲಾ ಇದ್ರಲ್ಲೂ ಅಸಮಾನತೆ ಇದೆ. ಬ್ರಾಹ್ಮಣರಲ್ಲೂ ಬಡವರಿದ್ದಾರೆ, ಬ್ರಾಹ್ಮಣರಲ್ಲೂ ಶ್ರೀಮಂತರಿದ್ದಾರೆ. ನೀವು ಶ್ರೀಮಂತರ ಬಗ್ಗೆ ಯಾವತ್ತೂ ಮಾತಾಡಬೇಡಿ. ಯಾರು ಬಡವರಿದ್ದಾರೆ ಅವ್ರ ಬಗ್ಗೆ ಮಾತಾಡಿ, ಬಡವರನ್ನ ಉದ್ಧಾರ ಮಾಡಿ. ಇದು ತುಂಬಾ ಒಳ್ಳೆಯದು. ನೋಡಿ, 1300ನೇ ಇಸ್ವಿಲಿ ಇನ್ವೇಡರ್ಸ್ ಬಂದ್ರು. ಯಾರೇ ಇರ್ಬೋದು, ಭಾರತನ
ಅವರ ಸ್ವಾರ್ಥಕ್ಕೆ ಬಂದು ಕಂಡಿಡಿದ್ರು. ಇಲ್ಲಿಂದ ಸಾಂಬಾರ ಪದಾರ್ಥಗಳು ತಗೊಂಡೋದ್ರು. ಅವರು ಏನಕ್ಕೆ ರಾಜಕೀಯ ಮಾಡಿದ್ರು ಅಂದ್ರೆ ನಮ್ಮಲ್ಲಿ ಇರತಕ್ಕಂಥ ಒಗ್ಗಟ್ಟು ಇಲ್ದಿರೋದಕ್ಕೋಸ್ಕರ ನಮ್ಮನೇಲೇ ಇರತಕ್ಕಂಥವ್ರು ಹೋಗಿ ಅವ್ರ ಜೊತೆ ಸೇರ್ಕೊಂಡು ನಮ್ಮನ್ನ ಗುಲಾಮರನ್ನ ಮಾಡಿದ್ರು ಹೊರತು ಅದು ಅವ್ರಿಗೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾವತ್ತೂ ಒಂದು ಸತ್ಯ ಇದೆ, 10,000 ಜನ ಬಂದು 500 ಜನ ಸೋಲ್ಸಕ್ಕಾಗಲ್ವಾ? ಯಾಕೆ 10,000 ಜನ ಅವ್ರು ಗುಲಾಮರಾದ್ರು ಅಂದ್ರೆ ನಮ್ಮಲ್ಲಿರತಕ್ಕಂಥ ಒಂದು ಯೋಚನಾ ಲಹರಿ, ನಮ್ಮಲ್ಲಿರತಕ್ಕಂಥ ಒಂದು ಕೆಟ್ಟ ಬುದ್ಧಿಯಿಂದನೇ ಅವ್ರು ನಮ್ಮನ್ನ ಇಷ್ಟು ವರ್ಷ ಆಳಿದ್ರು. ಇನ್ನಾದ್ರೂ ಎಚ್ಚೆತ್ತುಕೊಂಡು ನಾವೆಲ್ಲ ಹಿಂದೂ ಎನ್ನೋಣ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಮೋದಿ ಅವರು ಪ್ರತಿಷ್ಠಾಪನೆ ದಿನ ರಾಮಲಲ್ಲನ ಮುಟ್ಟಂಗಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಇನ್ನೂ ಜಾತಿ ವ್ಯವಸ್ಥೆ ಹೋಗಿಲ್ವಾ? ಬಿಜೆಪಿ ಬಂದಿದೆ, ಶ್ರೀರಾಮ ನಾವೆಲ್ಲ ಒಂದು ಅಂತ ಹೇಳಿದ ಸಂದರ್ಭಗಳಲ್ಲೂ ಕೂಡ ಜಾತಿ ವ್ಯವಸ್ಥೆ ಹೋಗಿಲ್ಲ. ಏನಕ್ಕೆ? ಏನಾದ್ರೂ ರೂಲ್ಸ್ ಇದೆಯಾ? ಯಾಕೆ ಇಂಥವ್ರೇ ಮುಟ್ಟಬೇಕು, ಇಂಥ ಜಾತಿ ಮುಟ್ಟಬಾರ್ದು ಅಂತ ಹೇಳಿ? ಖಂಡಿತ ಇಲ್ಲ. ಒಳ್ಳೆ ಕ್ವಶನ್ ಕೇಳಿದ್ದೀರಾ. ನೋಡಿ, ದೇವಸ್ಥಾನನ ಬರೀ ಬ್ರಾಹ್ಮಣರೇ ಕಟ್ಟಿಲ್ಲ, ಯಾವ್ದೋ ಹಿಸ್ಟ್ರಿ ತಗೊಂಡು ನೋಡಿ. ಯಾವ್ದೋ ಇದು ಅದಕ್ಕೆ ಹೇಳ್ತಾ ಇರೋದು, ನಮ್ಮ ಹಿಂದೂ ಸಂಸ್ಕೃತಿನ ಪಠ್ಯಕ್ರಮದಲ್ಲಿ ಅಳವಡಿಸಿ ಇದ್ರಲ್ಲಿ ಏನಿದೆ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. 4 ವರ್ಣದವರು ದೇವಸ್ಥಾನ ಕಟ್ತಾ ಇದ್ರು. ಬ್ರಾಹ್ಮಣರು ಕಟ್ತಾ ಇದ್ರು, ಕ್ಷತ್ರಿಯರು ಕಟ್ತಾ ಇದ್ರು, ವೈಶ್ಯರು ಕಟ್ತಾ ಇದ್ರು, ಶೂದ್ರರು ಕಟ್ತಾ ಇದ್ರು. ಆದರೆ ಅವ್ರವ್ರ ದೇವಸ್ಥಾನಗಳಲ್ಲಿ ಅವರವರ ಪದ್ಧತಿ ಮೇರೆಗೆ ಪೂಜೆ ಮಾಡ್ತಾ ಇದ್ರು. ಅರ್ಚಕನೇ ಪೂಜೆ ಮಾಡ್ತಾ ಇರ್ಬೋದು, ಆದ್ರೆ ಪ್ರತಿಷ್ಠಾಪನೆ ದಿನ ಆ ಯಾರು ವ್ಯಕ್ತಿ ಮುಂದೆ ಇರ್ತಾನೆ ಆ ಮತದವನು ಮುಂದೆ ಬಂದು ದೇವರ ಪ್ರತಿಷ್ಠಾಪನೆ ಮಾಡ್ತಾ ಇದ್ದ. ಇದ್ರ ಬಗ್ಗೆ ನೀವು ಚೆನ್ನಾಗಿ ದೊಡ್ಡವರೆಲ್ಲ ಕೂತು ಯೋಚನೆ ಮಾಡಿ. ಯಾರೇ ಮಠಾಧೀಶರು ಇರ್ಬೋದು, ಯಾರೇ ಇರ್ಬೋದು, ನೀವು ಓದಿದ್ದೀರಾ, ನೀವು ವಿದ್ಯಾವಂತರೇ, ಆಯ್ತಾ? ಇಲ್ಲ ಸಲ್ಲದ ಆರೋಪಗಳು ಮಾಡ್ಕೊಂಡು ನಮ್ಮಲ್ಲೇ ನಾವು ಕಿತ್ತಾಡ್ಕೊಂಡು ಇದ್ರೆ ಯಾವತ್ತೂ ಅದು ಒಳ್ಳೇದಲ್ಲ. ಚೆನ್ನಾಗಿ ಯೋಚನೆ ಮಾಡಿ. ಯಾಕಂದ್ರೆ ಸೋಮಸೂತ್ರ ಅಂತಾರೆ. ಯಾವ್ಯಾವ ಜಾತಿಯವರು, ಯಾವ್ಯಾವ ವರ್ಣದವರು ದೇವಸ್ಥಾನ ಕಟ್ತಾರೆ ಅವ್ರಿಗೆ ಆದಂತ ಕ್ರಮಗಳಿದಾವೆ. ಆ ಕ್ರಮದಲ್ಲಿ ಸೋಮಸೂತ್ರ ಇಟ್ಟಿರ್ತಾರೆ. ಅದನ್ನ ನೋಡಿ ತಿಳ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ. ಫಸ್ಟ್ ಓದಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು, ಆಮೇಲೆ ಮಾತಾಡಬೇಕು. ಎಲ್ಲೋ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ನಾವು ಕಾಮೆಂಟ್ ಮಾಡಿದ್ರೆ ಅದು ಮೂರ್ಖತೆಯ ಪರಮಾವಧಿ ಆಗುತ್ತೆ. ದಯವಿಟ್ಟು ಓದಿ, ಶಿಲ್ಪಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳಿ. ಆಚಾರ್ಯರು ಇದ್ದಾರೆ, ಅವರು ದೇವಸ್ಥಾನ ಹ್ಯಾಕ್ ಕಟ್ತಾರೆ, ಅದರಲ್ಲಿ ಯಾವ ವ್ಯವಸ್ಥೆ ಇದೆ ಅದನ್ನು ತಿಳ್ಕೊಂಡು ಮಾಡಿ. ಮೋದಿ ಒಬ್ಬರೇ ಮುಟ್ಟಕ್ಕೆ ಅರ್ಹತೆ ಇಲ್ಲ. ನಿಜವಾಗ್ಲೂ ಯಾರಾದ್ರೂ ಮುಂದೆ ಅಲ್ಪಸಂಖ್ಯಾತರೇ ಇರ್ಬೋದು, ಬಹುಸಂಖ್ಯಾತರು ಇರ್ಬೋದು, ಅವರು ಮುಂದೆ ಬಂದು ಅವರ ಪದ್ಧತಿಯ ಮೇರೆಗೆ ದೇವಸ್ಥಾನ ಕಟ್ಟಿದ್ರೆ ಆ ವಿಗ್ರಹನ ಅವರೇ ಹೋಗಿ ತಗೊಂಡ್ಬರ್ತಾರೆ ಹೊರತು ಬ್ರಾಹ್ಮಣರು ಹೋಗಿ ಯಾರು ಎತ್ಕೊಂಡ್ಬರಲ್ಲ. ಅದು ಅವರ ಆತ್ಮಕ್ಕೆ ಅವ್ರು ಕೇಳ್ಕೊಳ್ಳಿ. ಸೊ ನಿಮ್ಮ ಹೆಸರು ಸರ್? ಮಂಜುನಾಥ್ ಅಂತ. ಸೊ ಮಂಜುನಾಥ್ ಸರ್ದು ಇಲ್ಲಿ ಪ್ರಧಾನ ಅರ್ಚಕರಾಗಿದ್ದಾರೆ. ಅವರ ಒಂದು ಮಾತಾಗಿತ್ತು ಇವತ್ತು. ಯಾರೇ ಆದ್ರೂ ಮುಟ್ಟೋದಿಕ್ಕೆ ಜಾತಿ ಮುಖ್ಯ ಅಲ್ಲ, ಅದಕ್ಕೆ ನಾವು ಏನು ಫಾಲೋ ಮಾಡಿದೀವಿ ಆ ನೀತಿ ಮುಖ್ಯ ಅನ್ನೋದನ್ನ ಇಲ್ಲಿನ ಅರ್ಚಕರು ತಿಳಿಸ್ಕೊಡ್ತಾ, ಯಾರೇ ಆದ್ರೂ ಸಂಪೂರ್ಣ ತಿಳ್ಕೊಂಡು ಮಾತಾಡಿ, ಅರ್ಧ ತಿಳ್ಕೊಂಡು ಅರ್ಧ ಸತ್ಯ ತಿಳ್ಕೊಂಡು ಅದೇ ಸತ್ಯ ಅಂತ ನಂಬೇಡಿ ಅಂತಹ ಇಲ್ಲಿನ ಇವರ ಅಭಿಪ್ರಾಯ ಆಗಿತ್ತು. ಮುಂದೆ ಇನ್ನೂ ಸಾಕಷ್ಟು ಸ್ಥಳೀಯರನ್ನ ಮಾತಾಡ್ಸೋಣ. ಅಲ್ಲಿ ತನಕ ಯಾರೆಲ್ಲ ಮೂರ್ತಿ ಟಾಕ್ಸ್ ನೋಡ್ತಾ ಇದ್ದೀರಾ, ಒಂದು ಲೈಕ್ ಕೊಡೋ ಮುಖಾಂತರ ನಮ್ಗೆ ಬೆಂಬಲಿಸಿ ಅಂತ ಹೇಳ್ತಾ ನಮಸ್ಕಾರ. ನಮ್ಮ ಹಿಂದೂ ಧರ್ಮ ಉಳಿದೈತೆ ಅಂದ್ರೆ ಶ್ರೀರಾಮ ದೇವಸ್ಥಾನ ಕಟ್ಟಿರೋದ್ರಿಂದ ಆವತ್ತು ಮುಸ್ಲಿಮರು ಬಂದು ಆ ದೇವಸ್ಥಾನನ, ಮುಂದೆ ರಾಮರ ದೇವಸ್ಥಾನ ಇತ್ತು, ಅದನ್ನ ಆಕ್ರಮಣ ಮಾಡಿಕೊಂಡು ಅವರು ಮುಸ್ಲಿಂ ಮಸೀದನ್ನು ಕಟ್ಟಿದ್ರು. ಇವತ್ತಿನ ದಿವಸ ಜನಸಂಘ, ಬಿಜೆಪಿ, LK ಅದ್ವಾನಿ ಮೇನ್ ಅವರು ಹೋರಾಡಿ ಈ ಮಸೀದನ್ನು ಕೆಳಗಿ ಆವತ್ತಿನ ದಿವಸ ಪ್ರಧಾನಮಂತ್ರಿ ಆದಂತ PV ನರಸಿಂಹನಾಥ್ ಅವರು ಬ್ಯಾಕ್ ಸಪೋರ್ಟ್ ಮಾಡಿದ್ರು. ಬಟ್ ಯಾರಿಗೂ ಗೊತ್ತಿಲ್ದಿರಿದ್ರು ಮಾಡೋದಕ್ಕೆ ಅವ್ರ ಹಿಂದೆಯಿಂದ ಪ್ರೋತ್ಸಾಹ ಕೊಟ್ಟರು. ಅದರಿಂದ ಆ ದೇವಸ್ಥಾನವನ್ನು ಕೆಡವಿ ನಮ್ಮ ಹಿಂದೂ ದೇವಸ್ಥಾನವನ್ನು ಇವತ್ತು ಕಟ್ಟಿ ಇಡೀ ಪ್ರಪಂಚವೇ ನೋಡ್ತಕ್ಕಂಥ ಒಂದು ದೇವಸ್ಥಾನನ ನಮ್ಮ ಭಾರತ ದೇಶದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮ್ಮ ಇವರು ಯಾರು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ತುಂಬಾ ಇಡೀ ಭಾರತ ದೇಶವೇ ಹೆಮ್ಮೆ ಪಡುವಂತ ಇದು ಒಳ್ಳೆಯ ಒಂದು ಇದು. ನಮ್ಮ ಹಿಂದೂಗಳೆಲ್ಲ ಇವತ್ತಿನ ದಿವಸ ಅದನ್ನ ಮೆಚ್ಕೊಬೇಕಾಗಿರೋ ವ್ಯವಹಾರ. ಅದರಿಂದ ತುಂಬಾ ಸಂತೋಷವಾಗಿದೆ ಸ್ವಾಮಿ. ದಯವಿಟ್ಟು ಇದು ನಮ್ಮ ಭಾರತಕ್ಕೆ ತುಂಬಾ ಹೆಮ್ಮೆ ವಿಷಯ. ಇವಾಗ ಸುಮಾರು ಜನ ಹೇಳ್ತಾರೆ, ಹಿಂದೆ ರಾಜರು ಮಹಾರಾಜರ ಕಾಲದಲ್ಲಿ ಏನೋ ನಮ್ದು ಒಂದು ಮಸೀದಿ ಕಟ್ಕೊಂಡಿದ್ವಿ, ನಮ್ಗೆ ತೊಂದರೆ ಮಾಡಿ ನೀವು ಸಂತೋಷವಾಗಿರ್ಬೇಕಾ ಅಂತ ಕೆಲವರು ಹೇಳ್ತಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅದು ತುಂಬಾ ಸುಳ್ಳು. ಅದು
ನಮ್ಮ ಭಾರತ ಹಿಂದೂಸ್ತಾನ ಇದು. ಹಿಂದೂಸ್ತಾನದಲ್ಲಿ ಬಂದು ಅಕ್ರಮ ಮಾಡಿ ಆವತ್ತಿನ ದಿವಸ ರಾಜರ ಮೇಲೆ ಇವ್ರು ಅಕ್ರಮವಾಗಿ ದಾಳಿ ಮಾಡಿ, ಯಾಕಂದ್ರೆ ಆವತ್ತಿನ ದಿವಸ ಅವ್ರು ನಡೀತಾ ಇತ್ತು. ಅವಾಗ ಏನ್ ಮಾಡಿದ್ರು, ಅಲ್ಲೊಂದು ಜಾಗದಲ್ಲಿ ಅಲ್ಲ, ಇಡೀ ಭಾರತ ದೇಶದಲ್ಲಿ ಎಷ್ಟೋ ಹಿಂದೂ ದೇವಸ್ಥಾನಗಳನ್ನ ಕೆಡವಿದ್ದಾರೆ. ಇವತ್ತಿನ ದಿವಸ ತಾಜ್ ಮಹಲ್ ಅಂತ ಹೇಳ್ತಾರೆ. ತಾಜ್ ಮಹಲ್ ಅವ್ರದ್ದಲ್ಲ, ಅದು ಏನು ನಮ್ಮ ಹಿಂದೂಗಳ ದೇವಸ್ಥಾನ ಇದ್ದದನ್ನ ಕೆಡವಿ ಮಾಡಿದ್ದಾರೆ. ಇವತ್ತು ಅದನ್ನು ಕೆಡವಿದ್ರೆ ಕೆಳಗಡೆ ಲಿಂಗ ಪ್ರತಿಷ್ಠಾಪನೆ ಇದೆ, ಏನು ಅದನ್ನ ಕೇಳೋರು ಯಾರು ಇಲ್ಲ. ಯಾಕಂದ್ರೆ ಅದು ಪ್ರಪಂಚ ಪ್ರಸಿದ್ಧಿ ಆಗಿದ್ದೆ, ಅದೊಂದಲ್ಲ ಒಂದ್ ದಿವಸ ಈಚೆ ಬರುತ್ತೆ. ಓಕೆ, ಇವಾಗ ಸಾಕಷ್ಟು ಆರೋಗ್ಯದಲ್ಲಾಗಿರ್ಲಿ, ಶಿಕ್ಷಣದಲ್ಲಾಗಿರ್ಲಿ ಇನ್ನ ಮಹತ್ವದ ಕೊಡುಗೆಗಳು ಕೊಡ್ಬೋದಿತ್ತು. ಈಗ ರಾಮನ ಅಷ್ಟು ದೇವಸ್ಥಾನಕ್ಕೆ ಅಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದು ಬೇಕಿತ್ತ? ಫಸ್ಟ್ ಎಜುಕೇಶನ್, ಆರೋಗ್ಯ ಮುಖ್ಯ ಅಲ್ವಾ ಅಂತ ಜನಗಳು ಕೇಳ್ತಾ ಇದ್ದಾರೆ, ನೀವೇನಂತ? ಎಲ್ಲ ಮಾಡಿದ್ದಾರೆ. ಇದೊಂದೇ ದೇವಸ್ಥಾನ ಒಂದೇ ಅಲ್ಲ, ಇವತ್ತು ಇನ್ನು 5 ವರ್ಷ ಅವ್ರಿಗೆ ಆಳೋದಕ್ಕೆ ಅವಕಾಶ ಕೊಟ್ರೆ ಈ ಸರಿ ಫ್ರೀ ಎಜುಕೇಶನ್, ಫ್ರೀ ಮೆಡಿಕಲ್ ಅದಂತೂ ಕೊಟ್ಟೇ ಕೊಡ್ತಾರೆ. ನಮ್ಮ ಭಾರತ ದೇಶ ಇಂಪ್ರೂವ್, ಇನ್ನು 5 ವರ್ಷ ಅವ್ರಿಗೆ ಕೊಡೋದು ತುಂಬಾ ಒಳ್ಳೆಯದು ಅಂತ ನಾನು ಹೆಮ್ಮೆ ಪಡ್ತೀನಿ. ಓಕೆ, ಇವಾಗ 22ನೇ ತಾರೀಕು ನೀವೇನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರಿ? ಯಾವ ತರ ಸಂಭ್ರಮಾಚರಣೆ ಮಾಡ್ತಾ ಇದ್ರಿ? ನಾವು ಹೋಗೋದಕ್ಕೆ ನಮ್ಗೆ ಶಕ್ತಿ ಇಲ್ಲ, ಆದ್ರಿಂದ ನಮ್ಮ ಮನೆಗಳಲ್ಲೇ ನಾವು ದೀಪಾವಳಿನ ಆಚರಿಸ್ತೀವಿ. ದೀಪಾವಳಿ. ಸೊ ಈ ಮುಖಾಂತರ ನಮ್ಮ ಕನ್ನಡಿಗರಿಗೆ ಅಥವಾ ಭಾರತ ದೇಶದ ಪ್ರಜೆಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಎಲ್ಲರೂ ಹೆಮ್ಮೆಯಿಂದ ಒಂದು ಹಬ್ಬ ಅಂತ ಕೊಂಡಾಡಿ, ನಮ್ಮ ಭಾರತ ದೇಶದಲ್ಲಿ ಇದು ಒಂದು ಹಬ್ಬ ಅಂತ ಕೊಂಡಾಡಿ ಪ್ರತಿ ವರ್ಷ 22ನೇ ತಾರೀಕು ಆವತ್ತಿನ ದಿವಸ ಇಡೀ ದೇಶನೇ ದೀಪಾವಳಿಯನ್ನು ಆಚರಿಸಿ ಅಂತ ನಾನು ಹೇಳ್ತೀನಿ. ಓಕೆ, ಇದಾಗಿತ್ತು ಸ್ಥಳೀಯ ಮುಖಂಡರ ಒಂದು ಮಾತು. ಮತ್ತೆ ಮುಂದೆ ಯಾರೆಲ್ಲ ಸಿಗ್ತಾರೆ ಅವನ್ನೆಲ್ಲ ಒಂದು ಅಭಿಪ್ರಾಯ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ. ರಾಮ ಅಂದ್ರೆ ಎಲ್ಲಾ ದೇವ್ರಿಗೂ ದೊಡ್ಡ ದೇವ್ರೆ. ರಾಮರ ತರ ಎಲ್ರು ಇರ್ಬೇಕು, ರಾಮ ರಾಜ್ಯ ಆಗ್ಬೇಕು, ಎಲ್ಲರಲ್ಲೂ ರಾಮರ ಭಕ್ತಿ ಇರ್ಬೇಕು, ರಾಮರ ತರ ನಡಿಬೇಕು. ನಡೆದ್ರೆ ನಮ್ಮ ದೇಶ ಎಲ್ಲ ಚೆನ್ನಾಗಿರುತ್ತೆ. ಅಮ್ಮ, ನಿಮ್ಮ ಪ್ರಕಾರ ರಾಮ ದೇವ್ರಲ್ಲ ಅಂತ ಹೇಳ್ತಾರೆ, ರಾಮ ದೇವ್ರ ಮನುಷ್ಯನ? ಅವರು ವಿಷ್ಣುಮೂರ್ತಿ ಆಗಿ ರಾಮರಾಗಿರೋದು. ಅವರು ಮನುಷ್ಯಲ್ಲಿ ಇದಾಗಿ ಅವರು ಮತ್ತೆ ದೇವರಾಗಿ ಅವರು ಜನಗಳಿಗೆ ಈ ರೀತಿ ಇರಬೇಕು ಅನ್ನೋ ಒಂದು ಇದು ತೋರಿಸಿ ಮತ್ತೆ ಅವರು ದೇವರಾಗಿ ಹೋಗಿರೋ. ದೇವರು ರಾಮನ ಅವತಾರದಲ್ಲಿ ಬಂದು ಯಾವ ತರ ಮನುಷ್ಯರು ಫಾಲೋ ಮಾಡ್ಬೇಕು, ಇರಬೇಕು ಅನ್ನೋದನ್ನ ತೋರಿಸ್ಕೊಟ್ಟು ಅವ್ರು ಹೋಗಿರೋದ್ರಿಂದ ಅವರು ನಮ್ಗೆ ದೇವರ ಅವತಾರನೇ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ರಾಮನಾಮ ಸತ್ಯ ಹೇ ಅಂದ್ರೆ ರಾಮನ ವಾಕ್ಯ ಸತ್ಯ ಅಂತ ಇವತ್ತು ಅದು ನಿಜ ಆಗ್ತಾ ಇದೆ. ಇವತ್ತು ನಾವು ದೇಶದಲ್ಲಿ ನೋಡ್ಬೋದು, ಒಂದು ನಮಗೆ ಇವತ್ತು ಯುಗಾದಿ, ದೀಪಾವಳಿ ಆ ರೀತಿ ಹಬ್ಬಗಳು ಬರ್ತದೆ. ಇದು ಎಲ್ಲದಕ್ಕಿಂತ ಶ್ರೇಷ್ಠವಾದಂತ ಹಬ್ಬ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸುಮಾರು ಶತಮಾನಗಳಿಂದ ಇದಕ್ಕೋಸ್ಕರ ಹೋರಾಟ ನಡೆಸಿದ್ದಾರೆ, ಅವರು ಜೀವಗಳನ್ನ ತ್ಯಾಗ ಮಾಡಿದ್ದಾರೆ, ಸಾವು ನೋವನ್ನು ಒಪ್ಪಿದ್ದಾರೆ. ಎಷ್ಟಾದ್ರೂ ಕೊನೆಗೂ ಬಿಡ್ಲಿಲ್ಲ. ಎಲ್ಲಾ ಕಡೆ ರಾಮನ್ನ ನಾವು ಆ ಅಯೋಧ್ಯೆಯಲ್ಲೇ ಏನಕ್ಕೆ ಮಾಡ್ಬೇಕು ಅಂದ್ರೆ, ಯಾಕೆ ಅಂದ್ರೆ ರಾಮನ ಜನ್ಮಸ್ಥಳ ಅದು. ರಾಮನ ಜನ್ಮಸ್ಥಳದಲ್ಲಿ ಆತನಿಗೆ ಒಂದು ಗುಡಿ ಇಲ್ಲ ಅನ್ನೋದಾದ್ರೆ ಇನ್ನ ನಾವು ದೇವರಂತ ಪೂಜೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ, ಮೊದಲನೇದಾಗಿ. ಆಮೇಲೆ ಈಗ ಏನು 22ನೇ ತಾರೀಕು ಅಯೋಧ್ಯೆಯಲ್ಲಿ ಉದ್ಘಾಟನೆ ಆಗ್ತಾ ಇದೆ, ಇದು ದೇಶ ಅಂತಾನೆ ಅಲ್ಲ, ಪ್ರತಿಯೊಬ್ಬ ಹಿಂದೂಗುನು ಇದೊಂದು ಸಂಭ್ರಮ, ಅವರ ಜೀವನದಲ್ಲಿ ಮರೆಯಲಾಗದಂತ ಕ್ಷಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವಾಗ ಎಲೆಕ್ಷನ್ ಟೈಮಲ್ಲೇ ಬೇಕಿತ್ತಾ? ಇಷ್ಟು ವರ್ಷ ಒಂದ್ ವೇಳೆ ಮಾಡ್ಲೇಬೇಕು ಅನ್ನೋಗಿದ್ರೆ ಆಗ್ತಿರ್ಲಿಲ್ವಾ? ಏನಕ್ಕೆ ಎಲೆಕ್ಷನ್ ಟೈಮಲ್ಲೇ ಇದು ಉದ್ಘಾಟನೆ ನಡೀತಾ ಇದೆ? ಸರ್, ಈಗ ಎಲೆಕ್ಷನ್ ಅಂತೀರ, ಪ್ರತಿ 5 ವರ್ಷಕ್ಕೊಂದು ಚುನಾವಣೆ ನಡೀತದೆ. ಒಂದು MP ಎಲೆಕ್ಷನ್ ಆಗ್ತದೆ, ಒಂದು ಪ್ರಧಾನಿ ಆಯ್ಕೆ ಆಗ್ತದೆ, ಇನ್ನೊಂದು 5 ವರ್ಷಕ್ಕೆ ಒಂದು CM ಆಯ್ಕೆ ಆಗ್ತದೆ, ಒಂದು ಕೌನ್ಸಿಲರ್ ಎಲೆಕ್ಷನ್ ನಡೀತದೆ. ಈ ರೀತಿ ನಾವು ನೋಡ್ಕೊಂಡು ಹೋಗ್ತಾ ಇದ್ರೆ ಪ್ರತಿ 1 ವರ್ಷದಲ್ಲೂ ಒಂದಲ್ಲ ಒಂದು ಚುನಾವಣೆ ಇದ್ದೇ ಇರ್ತದೆ. ಅದನ್ನ ನಾವು ಒಂದು ಒಳ್ಳೆ ಕೆಲಸ ಮಾಡೋದನ್ನ ಚುನಾವಣಾ ಪ್ರಚಾರ ಅಂತ ತಗೊಳ್ಳೋದ್ರ ಬದಲು ಈ ಕಾಲಘಟ್ಟದಲ್ಲಿ ಆಯ್ತು ಅನ್ನೋದು ಒಂದು ನಾವು ಹೆಮ್ಮೆ ಪಡಬೇಕೇ ಹೊರತು, ಇವತ್ತು ಏನ್ ನೀವು ಹೇಳ್ಬೋದು, ಈ ಪ್ರಶ್ನೆ ಕೇಳೋ ಉದ್ದೇಶ ಏನಂದ್ರೆ, ಈ ಕಾಂಗ್ರೆಸ್ಸಿಗರ ಈ ಪ್ರಶ್ನೆ ಇದೆ, ಇದೇನಂತ ಅಂದ್ರೆ ಇವಾಗ ಇನ್ನೊಂದು ವರ್ಷದಲ್ಲಿ ಚುನಾವಣೆ ಇದ್ದಾಗ ಇದು ಹಿಂದೂಗಳನ್ನು ಉಚ್ಚೆಬ್ಬಿಸಲು ಅಥವಾ ಅವರಿಗೆ ಪ್ರಚೋದನೆ ನೀಡುವಂತ ಒಂದು ಪರಿಸ್ಥಿತಿ ಆಗಿರ್ಬೋದು. ಆದ್ರಿಂದ ಇವತ್ತು ಯಾವುದು BJP ಸರ್ಕಾರ ಆಗಿರ್ಬೋದು ಅಥವಾ ಮೋದಿ ನೇತೃತ್ವದ ಸರ್ಕಾರ ಆಗಿರ್ಬೋದು ಇದನ್ನ ಮಾಡ್ತಾ ಇದ್ದಾರೆ, ಹಿಂದೂಗಳಲ್ಲಿ ಅವರು ಒಂದು ಸ್ಥಳ ತಗೊಳ್ಳೋದಿಕ್ಕೆ ಅಥವಾ ಒಂದು ಸ್ಥಾನಮಾನ ತಗೊಳ್ಳೋದಿಕ್ಕೆ ಅಂತ. ಇದೇ 1997ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವರ ಒಂದು ಟು ಡೂ ಲಿಸ್ಟ್ ಅಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸದಲ್ಲಿ ಈ ಒಂದು ಕಾರ್ಯ ಇತ್ತು, ಅಂದ್ರೆ ರಾಮ ಮಂದಿರ ನಿರ್ಮಾಣ. ಯಾಕೆ ಅವ್ರು ಮಾಡ್ಲಿಲ್ಲ? ಹಾಗಾದ್ರೆ ಅವ್ರ ಕೈಲಿ ಆಗ್ಲಿಲ್ಲ ಅಂತನಾ, ಅಥವಾ ಮಾಡಿ ಅವರು ಸಮಜಾಯಿಸಿ ಸರ್ಕಾರ ನಡೆಸಬೇಕು, ಇಲ್ಲ ನಮಗೆ ಬಹುಮತದ ಸರ್ಕಾರ ಬೇಕು ಅಂದಾಗ
ನಾವು ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಹಿಂದೂಗಳಾಗಿರ್ಬೋದು, ಎಲ್ಲರನ್ನೂ ನಾವು ಮತ ತಗೊಳ್ಬೇಕಾಗಿರೋದ್ರಿಂದ ಅಲ್ಲಿ ಆ ಜಾಗದಲ್ಲಿ ಇದೆ. ಈಗ ಒಂದು ಬಾಬರಿ ಮಸೀದಿ ಅಂತ ಏನ್ ಕರೀತಾರಲ್ವಾ, ಆ ಬಾಬರಿ ಮಸೀದಿ ಇದೆ, ಅದನ್ನ ಕೆಡವಿ ಮಾಡಿದರೆ ನಮ್ಗೆಲ್ಲಿ ನಮ್ಮ ಸರ್ಕಾರ ರಚನೆಗೆ ಕಷ್ಟ ಆಗ್ತದೆ ಅನ್ನೋ ಯೋಚನೆ ಮಾಡಿ ಏನಾದ್ರು ಅವತ್ತಿನ ದಿನ ಅವರು ಮಾಡಕ್ ಆಗಿಲ್ವೇನೋ ಗೊತ್ತಿಲ್ಲ. ಆದ್ರೆ ಇವತ್ತಿನ ದಿನ ಮೋದಿ ನೇತೃತ್ವದ ಸರ್ಕಾರ ಅನ್ನೋದಕ್ಕಿಂತ ಈ ಹಿಂದೆ ಸುಮಾರು ಸಾವಿರಾರು ಜನ, ಲಕ್ಷಾಂತರ ಜನ ಯಾರು ಅವರ ಪ್ರಾಣ ತ್ಯಾಗ ಮಾಡಿದಾರಲ್ಲ, ಆ ಒಂದು ಸಾವಿಗೆ ನಿಜವಾದ ಅರ್ಥ ಇವತ್ತು ಸಿಗ್ತಾ ಇದೆ ಅನ್ನೋದ್ರಲ್ಲಿ ಬೇರೆ ಪ್ರಶ್ನೆ ಇಲ್ಲ, ಬೇರೆ ಮಾತಿಲ್ಲ. ಇವಾಗ ರಾಮ ದೇವರ ಮನುಷ್ಯ, ದೇವತಾ ಮನುಷ್ಯ ಅಂದ್ರೆ ತಪ್ಪಾಗಲ್ಲ. ಯಾಕೆ ಅಂದ್ರೆ ಒಬ್ಬ ಮಾದರಿಯ ಮನುಷ್ಯ ಅಂದ್ರೆ ಖಂಡಿತ ಹೌದು. ದೇವರು ಅಂದ್ರೆ ಒಂದು, ಈಗ ನಾನು ಮೊದಲನೇದಾಗಿ ಕೇಳೋದು, ಇದು ಭಾರತನ, ಇಂಡಿಯಾನ ಅಥವಾ ಹಿಂದೂಸ್ತಾನ? ನಿಮ್ಮ ಪ್ರಶ್ನೆ, ನಿಮ್ಮ ಉತ್ತರ ನನಗೆ ಬೇಕಾಗಿದೆ. ಇದು ಭಾರತ ದೇಶವಾ ಅಥವಾ ಹಿಂದೂಸ್ತಾನ ಅಥವಾ ಇಂಡಿಯಾನ? ನಿಮ್ಮ ಮೂರು ಹೆಸರಲ್ಲಿ ನಾವು ಕರಿತಾ ಇದ್ವಿ. ಈಗ ಇದನ್ನ ಹಿಂದೂಸ್ತಾನ್ ಅಂದ್ರೆ ತಪ್ಪ? ಅದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು. ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಹಿಂದೂಸ್ತಾನ್. ಇಲ್ಲಿ ನಾವು ಬೇರೆ ಜಾತಿ, ವರ್ಗ, ಜನಾಂಗಕ್ಕೆ ನಾವಿಲ್ಲಿ ಅವಕಾಶ ಮಾಡಿಕೊಟ್ಟಿದೀವಿ ಅನ್ನೋದಾದ್ರೆ, ಅವ್ರಿಗೂ ಸ್ಥಳ ಇದೆ, ಅವ್ರದ್ದು ಮಸೀದಿಗಳಿದೆ, ಚರ್ಚ್ಗಳಿದೆ, ಪ್ರತಿಯೊಂದು ಇದೆ. ಇವತ್ತು ರಾಮ ಮಂದಿರನೇ ಯಾಕೆ ಶ್ರೇಷ್ಠ ಅನ್ನೋದಾದ್ರೆ ಇದು ಹಿಂದೂಸ್ತಾನು. ಇಲ್ಲಿ ಪ್ರತಿಯೊಬ್ಬ ಹಿಂದೂ ಅಥವಾ ಒಬ್ಬ ಭಾರತೀಯ ಅನ್ನೋದಕ್ಕೆ ಅವನಿಗೂ ಒಂದು ನಮ್ಮ ದೇಶದಲ್ಲಿ ನಾನೊಬ್ಬ ಪೂಜಿಸಿದಕ್ಕೆ ನನಗೂ ಒಂದು ಅವಕಾಶ ಸಿಕ್ಕಿದೆ, ಅಥವಾ ನಮ್ಮ ದೇಶದಲ್ಲಿ ಒಬ್ಬ ದೇವರು ಅನ್ನೋದನ್ನ, ನಮ್ಮ ಅಯೋಧ್ಯೆಯಲ್ಲಿ ಹುಟ್ಟಿದಾನೆ ಬಾಲರಾಮ ಅನ್ನೋದಕ್ಕೆ ಅವ್ರಿಗೂ ಒಂದು ಅವಕಾಶ ಇದೆ ಅನ್ನೋದಕ್ಕೆ ಬೇರೆ ತಪ್ಪಿಲ್ಲ. ಥ್ಯಾಂಕ್ ಯು. ನಮ್ಮ ದೇಶಕ್ಕೆ ಎಲ್ಲ ಒಳ್ಳೇದು ಆಗಲಿ ಅಂತ ಬಯಸ್ತಾ ಇದೀವಿ ನಾವು. ನಮ್ಗೆ ಹೆಮ್ಮೆ ಅಲ್ವಾ, ನಮ್ಮ ಶ್ರೀರಾಮುಲು ಬಂದು ಅಲ್ಲಿ ಕುಕ್ಕೊಂತ ಇದ್ದಾನೆ ಅಂದ್ರೆ ನಮ್ಗೆ ಹೆಮ್ಮೆ. ಸೊ ಇವಾಗ ಎಲೆಕ್ಷನ್ ಟೈಮಲ್ಲಿ ಬೇಕಿತ್ತ ಇದು, ಎಲೆಕ್ಷನ್ಗೋಸ್ಕರ ಪ್ರಚಾರ ಇದು ಅಂತ ಹೇಳ್ತಾ ಇದ್ದಾರೆ, ನೀವೇನಂತ? ಎಲೆಕ್ಷನ್ಗೆ ಇದಕ್ಕೆ ಸಂಬಂಧನೇ ಇಲ್ಲ ಸರ್. ಎಲೆಕ್ಷನ್ ಟೈಮ್ ಎಲೆಕ್ಷನ್ ಆಗುತ್ತೆ ಏನೋ, ಇದು ದೇವ್ರ ಕೆಲಸ ಮಾಡ್ತಾ ಇರೋದು ದೇವ್ರ ಕೆಲ್ಸಕ್ಕೆ ಆಗುತ್ತೆ. ಎಲೆಕ್ಷನ್ಗೂ ದೇವ್ರ ಕೆಲ್ಸಕ್ಕೂ ಅಭಿಪ್ರಾಯನೇ ಇಲ್ಲ. ದೇವ್ರ ಕೆಲಸ, ಎಲೆಕ್ಷನ್. ಶ್ರೀರಾಮ ದೇವರ ಮನುಷ್ಯನ ಸರ್? ಆಯಪ್ಪ ದೇವ್ರೆ, ಮನುಷ್ಯನಲ್ಲ ದೇವ್ರೆ. ದೇವರಾಗಿದ್ರೆ ಹೆಂಗೆ ಜನಗಳ ಮಧ್ಯ ಜೀವಿಸಕ್ ಸಾಧ್ಯ ಇರ್ತಿತ್ತು, ಇವಾಗ ಯಾಕಿಲ್ಲ ದೇವರಾದ? ಅವರು ದೇವರಾಗೆ ಜನಾಗಿ ಹುಟ್ಟಿಸ್ಬಿಟ್ಟು ಅದೇ ನಮ್ಮ ದೇಶದಲ್ಲಿ ಬಂದು ಪರಿಪಾಲನೆ ಮಾಡಿ ಹೋಗಿದ್ದಾನೆ ಶ್ರೀರಾಮ. ಸೊ ಆ ದಿನ, ಉದ್ಘಾಟನೆ ದಿನ, ಜನರಿಗೆ ನೀವೇನ್ ಹೇಳಕ್ಕೆ ಇಷ್ಟಪಡ್ತೀವಿ? ಎಲ್ಲಾರ್ಗೆ ಒಳ್ಳೇದಾಗ್ಬೇಕು. ಏನೊಂದು ಅಲ್ಲಿ ಯಾವ್ದು ನಡಿಬಾರ್ದು, ತಪ್ಪು ಕೆಲಸಗಳೇ ಆಗ್ಲಿ, ಇನ್ನೊಂದಾಗ್ಲಿ ಚೆನ್ನಾಗಿ ನಡಿಬೇಕಂತ ಆ ಶ್ರೀರಾಮನ್ನೇ ಬೇಡ್ಕೊಂತೀನಿ. ಒಳ್ಳೇದೇ ಮಾಡೋದು, ಒಳ್ಳೇದೇ. ಇದು ಎಲೆಕ್ಷನ್ ಗಿಮಿಕ್ ಅಂತ ಅನಿಸ್ತಾ ಇದೆ ನಿಮ್ಗೆ? ಅದು ಒಂದು ಅನಿಸ್ತಾ ಇದೆ, ಎಲೆಕ್ಷನ್ ಗಿಮಿಕ್ ಅನಿಸ್ತಾ ಇದೆ. ಇನ್ನು ಯಾಕಂದ್ರೆ ಅದು ಇನ್ನೇ ಕಂಪ್ಲೀಟೇ ಆಗಿಲ್ಲ, ಆವಾಗ್ಲೇ ಮಾಡ್ತಾ ಇದ್ದಾರಲ್ಲ, ಅದೊಂದು ಎಲೆಕ್ಷನ್ ಗಿಮಿಕ್. ಶ್ರೀರಾಮ ದೇವರ ಮನುಷ್ಯನ ಸರ್? ನಮ್ಗೆ ಗೊತ್ತಿಲ್ಲ ಸರ್, ನಾವು ಹುಟ್ಟಿರ್ಲಿಲ್ಲ ಅವಾಗ. ನೀವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಾ ಆ ದಿನ? ಎಲ್ಲ ನಾವು ಹಿಂದೂಗಳಾಗಿ ನಾವು ಮಾಡೇ ಮಾಡ್ಬೇಕಲ್ಲ. ಸೊ ಶ್ರೀರಾಮ ಮನುಷ್ಯ ದೇವರು ಅಂತ ನನ್ಗೆ ಗೊತ್ತಿಲ್ಲ, ಏನಕ್ಕೆ ಸಂಭ್ರಮಾಚರಣೆ ಮಾಡ್ಬೇಕಂಗಾದ್ರೆ ನಾವು? ಈ ಒಂದು ನಂಬಿಕೆ, ಮೂಢನಂಬಿಕೆ, ಒಂದ್ ನಂಬಿಕೆ ಅಷ್ಟೇ. ಏನಂತ ನಂಬಿದ್ದೀರಾ? ದೇವ್ರಂತ ನಂಬಿದ್ದೀರಾ, ರಾಜ ಅಂತ ನಂಬಿದ್ದೀರಾ, ಮನುಷ್ಯ ಬರೀ ನಿಮ್ಮಂಗೆ ಮನುಷ್ಯ ಅಂತ ನಂಬಿದ್ದೀರಾ? ದೇವ್ರು ಅಂತಾನೆ ನಂಬಿರೋದು. ಇದಾಗಿತ್ತು ಸ್ಥಳೀಯರ ಒಂದು ಮಾತು. ಮುಂದೆ ಯಾವ ಸ್ಥಳೀಯರು ಸಿಗ್ತಾರೆ ಎಲ್ಲರೂ ಮಾತಾಡ್ಕೊಂಡು ಪ್ರಯತ್ನ ಮಾಡ್ತೀವಿ. ಅಲ್ಲಿ ತನಕ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದಾರೆ, ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ಸರ್. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಇದೇ 22ನೇ ತಾರೀಕು ಜನವರಿ. ನಿಮ್ಮ ಅಭಿಪ್ರಾಯ ಏನು ಸರ್? ಅಭಿಪ್ರಾಯ ನೋಡಿ, ನಿಮ್ಮ ಹೆಸರು? ನನ್ನ ಹೆಸರು ನದೀಮ್ ಅಂತ, ದೇವಸ್ಥಾನದ ಮೂಲದ ನಿವಾಸಿ. ಪ್ರತಿಯೊಬ್ಬರಿಗೆ ಅವ್ರವ್ರ ಏನೋ ದೇವರುಗಳ ಮೇಲೆ ಒಂದು ಶ್ರದ್ಧೆ ಈಗ ಎಲ್ಲ ಇರ್ತದೆ. ನಾವು ನಮ್ಮ ದೇವ್ರನ್ನ ನಂಬ್ತೀರಿ, ನೀವು ನೀವು ರಾಮನ ಮತ್ತೆ ಹನುಮಾನ ಪೂಜೆನ ಮಾಡ್ತೀರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮ ಕಡೆಯಿಂದ ಈಗ ಎಲ್ಲರಿಗೂ ಕೂಡ ಯಾವ ರೀತಿಯಾಗಿ ಹಬ್ಬಗಳಿಗೆ ವಿಶ್ ಮಾಡ್ತೀವಿ, ಆ ರೀತಿಯಾಗಿ ನಿಮಗೂ ಕೂಡ ನಾನು ಒಂದು ವಿಶ್ನ ಮಾಡಕ್ ಇಷ್ಟಪಡ್ತೀನಿ. ಒಳ್ಳೇದಾಗ್ಲಿ. ಪ್ರತಿಯೊಂದು ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ, ಪ್ರತಿಯೊಂದು ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತೀರೋ ಈ ಒಂದು ಕಾರ್ಯಕ್ರಮವನ್ನು ಅದೇ ರೀತಿಯಾಗಿ ಆಚರಣೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಿಮ್ಗೆ ಯಾವುದೇ ತರಹದ ಪರ್ಸನಲ್ ಆಗಿ ಬೇಜಾರ ಇದೆಯಾ, ಅಥವಾ ನಿಮ್ಗೂ ಸಂಭ್ರಮ ಆಚರಣೆ ಮಾಡ್ತಾ ಖುಷಿ ಆಗ್ತಾ ಇದೆಯಾ? ಏನಂತ ನಿಮ್ಗೆ ಏನಂತೆ ಪರ್ಸನಲ್ ಆಗಿ? ಸರ್, ಸುಪ್ರೀಂ ಕೋರ್ಟ್ ತೀರ್ಪು
ತೀರ್ಪು ಬಂದ್ಮೇಲೆ ನಾವು ತಲೆ ಬಾಗಿಸ್ಲೇಬೇಕು. ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯಗಳಿಲ್ಲ. ತೀರ್ಪಿಗೆ ನಾವು ಕೂಡ ಸಹಮತನ ಸೂಚಿಸ್ತೀವಿ. ನಮ್ಮ ಒಂದು ಏನಿದೆ, ನಮ್ಮ ಒಂದು ಪ್ರಾರ್ಥನೆ, ನಮ್ಮ ಒಂದು ಶಿಸ್ತು ದೇವ್ರ ಬಗ್ಗೆ ಹೆಂಗಿದೆ, ನಾವು ಅಲ್ಲಾನ ಎಷ್ಟು ಇದ್ ಮಾಡ್ತೀವೋ ಆ ರೀತಿ ನೀವು ಅದ್ ನಿಮಗ ವೈಯಕ್ತಿಕ ಅವ್ರವ್ರಿಗೆ ಬಿಟ್ಟಿದ್ದು. ತಂದೆ ತಾಯಿನ ಕೆಲವರು ದೇವ್ರ ರೂಪದಲ್ಲಿ ಪೂಜೆ ಮಾಡ್ತಾರೆ, ಕೆಲವರು ಒಂದೊಳ್ಳೆ ಫ್ರೆಂಡ್ ಇರೋನ ನನ್ಗೆ ದೇವ್ರಂತ ಫ್ರೆಂಡ್ ಅಪ್ಪ ಅಂತ ಅವ್ರು ಪೂಜೆ ಮಾಡ್ತಾರೆ. ಅದು ಅವ್ರವ್ರಿಗೆ ಇದಕ್ ಬಿಟ್ಟಿದ್ದು. ಒಳ್ಳೇದಾಗ್ಲಿ ಸರ್ ಅಷ್ಟೇ. ಸೊ ವೈಯಕ್ತಿಕವಾಗಿ ನಮ್ಗೇನಿಲ್ಲ. ಸೊ ಈ ಮುಖಾಂತರ ಜನರಿಗೆ ಆ ದಿನ ಯಾವ ತರ ಶಾಂತಿಯುತವಾಗಿ ಮಾಡಿ ಅಂತ ಏನ್ ಹೇಳಿ ಸರ್? ಆಲ್ರೆಡಿ ತೀರ್ಪು ಬಂದಾಗ್ಲೂ ನಮ್ ದೇಶ ಶಾಂತಿಯುತವಾಗೇ ಇತ್ತು. ತೀರ್ಪು ಬಂದಾಗ್ಲೂ ಯಾವುದೇ ರೀತಿಯ ಗಲಭೆಗಳು ಬಂದಿಲ್ಲ. ಈ ಸಮಯದಲ್ಲೂ ಬರಲ್ಲ ಅಂತ ಭಾವಿಸ್ತೀವಿ. ಒಳ್ಳೇದಾಗಿ ಸರ್. ಸೊ ಇದಾಗಿತ್ತು ಸ್ಥಳೀಯರ ಒಂದು ಮಾತು. ಸೈಯದ್ ಸದಾಮ್ ಅಂತ. ಖುಷಿನೇ ಇದೆ ನಮ್ಮ ಇಂಡಿಯಾದಲ್ಲಿ ಈ ತರ ಒಂದು ಟೆಂಪಲ್ ಕಟ್ತಾ ಇದ್ದಾರೆ ಅಂತ ಖುಷಿನೇ ಸರ್. ಓಕೆ. ಸೊ ಸುಪ್ರೀಂ ಕೋರ್ಟ್ ಬಂದ್ಮೇಲೆ ಇದು ಚುರುಕಾಗಿ ನಡೀತಾ ಇದೆ ಕೆಲಸ. ನಿಮ್ಗೆ ಪರ್ಸನಲ್ ಆಗಿ ಹೇಳೋದಾದ್ರೆ ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ರು ಅಂತ ನಿಮ್ಗೆ ಏನ್ ಅನಿಸ್ತಾ ಇದೆ? ಏನು ಸುಪ್ರೀಂ ಕೋರ್ಟ್ ನ್ಯಾಯ ಬಂದಿದೆ ಅದೇ ಎಲ್ಲರಿಗೆ ಒಳ್ಳೇದಂತ. 4 ಜನಕ್ಕೆ ಒಳ್ಳೇದಾಯ್ತು, ಎಲ್ಲರಿಗೆ ಒಳ್ಳೇದೇ ತರ ಸುಪ್ರೀಂ ಕೋರ್ಟ್ ನ್ಯಾಯ ಮಾಡಿದೆ. ಅದ್ರ ಮುಖಾಂತರ ನಾವು ಒಳ್ಳೇದೇ ಅನ್ಸ್ತು. ರಾಮ ಮಂದಿರ ಇದು ಉದ್ಘಾಟನೆ ಆಗ್ತಾ ಇದೆ. ಖುಷಿನೇ, ಮನಸ್ಸಿಂದ ಖುಷಿನೇ. ಅದಕ್ಕೊಂದು ಮುಂದಾಳತ್ವ ಬೇಕಾಗಿತ್ತು. ಆ ಮುಂದಾಳತ್ವ ಇವತ್ತು ಮೋದಿ ಅವರು ಆಗಿದ್ದಾರೆ. ಹಾಗೂ ಉತ್ತರ ಪ್ರದೇಶದ CM ಆಗಿರ್ತಕ್ಕಂಥ ಆದಿನಾಥ್ ಯೋಗಿ ಅವರು, ಇವರ ಮುಂದಾಳತ್ವದಿಂದ ಈ ಒಂದು ಅಯೋಧ್ಯೆಯಲ್ಲಿ ಇವತ್ತು ಶ್ರೀರಾಮ ನಿಲ್ಲೋದಕ್ಕೆ ಒಂದು ಮುಂದಾಳತ್ವಕ್ಕೆ ಒಂದು ಪ್ರತಿಫಲ ಸಿಕ್ತು ಅನ್ನೋದೊಂದು ಹೆಮ್ಮೆಯಿಂದ ಹೇಳುವಂತ ವಿಚಾರ. ಈಗ ನೀವು ನ್ಯೂಸ್ ಮೀಡಿಯಾದಲ್ಲಿ ಏನು ಮಾಧ್ಯಮದಲ್ಲಿ ನೋಡಿರ್ತೀವಿ, ಮೋದಿ ಅವ್ರನ್ನು ಕೂಡ ಮೂರ್ತಿನ ಮುಟ್ಟೋದಿಕ್ಕೆ ಬಿಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಕೆಲವರು. ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ನಾನು ಹೇಳೋದೇನಂದ್ರೆ, ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತ ಪೂಜೆ ಮೊದಲನೇ ಗುಡ್ಲಿ ಪೂಜೆ ಮಾಡಿದಾಗ ಅಲ್ಲಿ ಅವರ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ, ಅವರು ಸಹ ದಲಿತರು. ಅವರನ್ನ ಮುಂದೆ ನಿಲ್ಲಿಸಿ ಅವರ ಒಂದು ಕೈಯಲ್ಲಿ ಅವತ್ತಿನ ದಿನ ಗುದ್ಲಿ ಪೂಜೆನ ನೆರವೇರಿಸಿದ್ರು. ಇದು ಕಡಖಂಡಿತ ನಿಜವಾದ ಮಾತು. ಆದ್ರೆ ಅವರ ಹೆಸರು ನನಗೆ ಖಚಿತವಾಗಿ ಗೊತ್ತಿಲ್ಲ. ಅವತ್ತಿನ ದಿನ ಕೂಡ ಈ ರೀತಿ ಜಾತಿ ತಾರತಮ್ಯ ಮಾಡಬೇಕು ಅನ್ನೋದೇ ಆಗಿದ್ರೆ ಅವರನ್ನ ಮುಂದೆ ನಿಲ್ಲಿಸಿ ಮಾಡ್ಬೇಕಾಗಿರೋಂಥ ಅವಶ್ಯಕತೆ ಇಲ್ಲ. ಈಗ ಮೋದಿಯು ಕೂಡ ಒಬ್ಬ ಹಿಂದೂನೇ, ನಾನು ಒಬ್ಬ ಕೂಡ ಹಿಂದೂನೇ. ಒಂದು ಜಾತಿ ಮತ ಅನ್ನೋದು ಇದರಲ್ಲಿ ಇಲ್ಲ. ಇಲ್ಲಿ ಏನಂದ್ರೆ ಒಂದು ಹಿಂದೂಸ್ತಾನ್ ಅಂತ ನಾನು ಏನ್ ಹೇಳ್ದೆ ಹಿಂದೆ, ಅದರಲ್ಲಿ ನಾವು ಭಾರತೀಯರು ನಮಗೆ ಒಂದು ರಾಮ ಮಂದಿರ ಎಷ್ಟು ಮುಖ್ಯ ಅನ್ನೋದು ಇದ್ರ ಮುಖಾಂತರ ನಮಗೆ ಗೊತ್ತಾಗಿದೆ. ಅಂದ್ರೆ ಅಲ್ಲಿ ನಮ್ಗೊಂದು ಧರ್ಮಸ್ಥಳ ಬೇಕಾಗಿತ್ತು, ಆ ಒಂದು ಕ್ಷೇತ್ರವಾಗಿ ರಾಮ ಮಂದಿರ ಆಗಿದೆ ಅನ್ನೋದಕ್ಕೆ ಬೇರೆ ಮಾತಿಲ್ಲ. ಅಯೋಧ್ಯ 22ನೇ ತಾರೀಕು ರಾಮ ಜನ್ಮಭೂಮಿ ಉದ್ಘಾಟನೆ ಇದೆ. ನಿಮ್ಮ ಅಭಿಪ್ರಾಯ ಏನು? ದೇವ್ರೇನಾದ್ರು ಇಂಥದ್ದೇ ಮಾಡಂತ ಯಾರನ್ನ ಕೇಳಿದಾನೆ? ನಿಮ್ಗೆ ಖುಷಿ ಇಲ್ಲ ಇವಾಗ? ಖುಷಿ ಪ್ರಶ್ನೆ, ದೇವ್ರು ಎಲ್ಲಿದ್ರು ಖುಷಿ. ದೇವ್ರನ್ನ ನಾವು ನೋಡೋದು ಏನಿಲ್ಲ ಗೊತ್ತಾ, ನಾವೇನು ಕೆಲಸ ಮಾಡ್ತೀವೋ ಅದ್ರಲ್ಲಿ ದೇವ್ರನ್ನ ಕಾಣ್ಬೇಕು. ನಮ್ಮನ್ನ ದೇವ್ರನ್ನು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ದೇವ್ರು ಇದೇನೆ, ಇಲ್ಲ ಅಂತಲ್ಲ. ಬಟ್ ಅದೇ ಇದರಲ್ಲಿ ನಾವು ಕೆಲಸ ಎಲ್ಲ ಬಿಟ್ಟು ಹೋಗಿ ಅಲ್ಲೇ ಇದ್ಬಿಡಂತ ಯಾರು ದೇವ್ರು ಹೇಳೋನ? ಎಲ್ಲ ಬಿಟ್ಬಿಟ್ಟು ಬಂದ್ಬಿಡಪ್ಪ, ಸರಿ ಉಪವಾಸ ಇದ್ದು ಬಾಪ ನನ್ನ ಹತ್ರ ಅಂತ ಏನಾದ್ರು ಹೇಳೋನ್ ಏನಿಲ್ವಲ್ಲ. ಓಕೆ, ಅಷ್ಟೇ ದೇವ್ರು. ನಾವೇನ್ ಮಾಡ್ತೀವೋ. ಸೊ ಇಷ್ಟೆಲ್ಲ ಅರಸಾಹಸ ಮಾಡಿದ್ರು. ಮುಂದಿನ ಎಲೆಕ್ಷನ್ ಅಂದ್ರೆ 2024ರಲ್ಲಿ MP ಎಲೆಕ್ಷನ್ ಅಲ್ಲಿ ಮೋದಿ ಅವರು ಮತ್ತೊಮ್ಮೆ 3ನೇ ಬಾರಿ ಚುನಾವಣೆಗೆ ಏರ್ತಾರ ಗದ್ದುಗೆ? ನೋಡ್ಬೇಕು ಜನ ಅಭಿಪ್ರಾಯ ಯಾವ ತರ ಇದೆ. ನೀವು ಜನ ಅಲ್ವಾ? ನೀವು ಜನ ತಾನೆ. ನಿಮ್ಮ ಅಭಿಪ್ರಾಯ? ನಾನು ಒಬ್ಬನ್ ಮಾಡೋದ್ರಿಂದ ಆಗಲ್ವಲ್ಲ. ನಿಮ್ಮ ಎಲ್ಲಾರ ಅಭಿಪ್ರಾಯ ನಾವು ತಿಳ್ಕೊಳಕ್ ಆಗಲ್ವಲ್ಲ. ನಿಮ್ಮ ಅಭಿಪ್ರಾಯ ಹೆಂಗ್ ಚೇಂಜ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ ಚೇಂಜ್ ಏನು? ನಮ್ ಚೇಂಜ್ ಬದಲಾವಣೆ. ಸೊ INDIA ಒಕ್ಕೂಟ ಬರುತ್ತೆ ಅಂತ ನೀವ್ ಹೇಳ್ತಾ ಇದೀರ. ನೋಡ್ಬೇಕು ಹೆಂಗಾಗುತ್ತೆ ಅಂತ. ಸೊ ಒಂದ್ ವೇಳೆ INDIA ಒಕ್ಕೂಟ ಬಂದ್ರೆ ಯಾರು ಪ್ರಧಾನಿ ಅಭ್ಯರ್ಥಿ ಇದ್ದಾರೆ? ಪ್ರಧಾನಿ ಇನ್ನು ಯಾರಂತಿಲ್ಲ. ಯಾರು ಅದಕ್ಕೆ ಯೋಗ್ಯರಾಗಿರ್ತಾರ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಆತುರದಲ್ಲಿ ರಾಮ ಮಂದಿರ ಉದ್ಘಾಟನೆ ಅವಶ್ಯಕತೆ ಇರಲಿಲ್ಲ. ಇಲ್ಲವಲ್ಲ, ಇನ್ನು ಪೂರ್ಣನೇ ಬೀಳಿಲ್ಲ ಅಂದ್ರೆ ಹೆಂಗೆ ಅದು? ಎಲ್ಲ ಕೆಲಸ ಒಂದು ಮನೆ ಅಂತ ಕಟ್ಟಿದ್ಮೇಲೆ ಎಲ್ಲ ಮುಗಿದ್ಮೇಲೆ ನಾವು ವಿಂಡೋ ಇಟ್ಟಿಲ್ಲ, ಬಾಗಿಲು ಇಟ್ಟಿಲ್ಲ, ಇನ್ನು ಎಲೆಕ್ಟ್ರಿಷಿಯನ್ ಮಾಡಿಲ್ಲ ಅಂದ್ಮೇಲೆ ನೀವು ಪೂಜೆ ಮಾಡಿ ಅಂತ ಎಲ್ಲ ಕೆಲಸ ಮುಗಿದ್ಮೇಲೆ ಇವಾಗ ಒಂದು ರೋಡ್ ನಾವು ಒಂದು ಹೈವೇ ಮಾಡ್ತೀವಿ, ಎಲ್ಲ ಫಿನಿಶಿಂಗ್ ಆದ್ಮೇಲೆ ತಾನೇ ನಾವು ಅದಕ್ಕೆ ಉದ್ಘಾಟನೆ ಮಾಡಿದ್ರೆ ಗಾಡಿ ಸರಾಗವಾಗಿ ಹೋಗುತ್ತೆ. ಇಲ್ಲಾಂದ್ರೆ ಅಲ್ಲೇ ಪೆಂಡಿಂಗ್ ಇಟ್ರೆ ಅಲ್ಲೇ ಸ್ಟಾಪ್ ಆಗುತ್ತೆ. ಓಕೆ ವೀಕ್ಷಕರೇ, ನೀವು ಸಂಪೂರ್ಣ ವಿಡಿಯೋ ನೋಡಿದೀರಾ ಅಂತ ಅನ್ಕೊಂತೀನಿ ನಾನು. ಇವತ್ತು KR ಪುರಂನ ಎಲ್ಲ ಸ್ಥಳೀಯರನ್ನು ಮಾತಾಡಿಸೋ ಪ್ರಯತ್ನ ಮಾಡಿದ್ದೀನಿ.
ಹಿಂದೂ ಆಗಿರ್ಬೋದು, ಅವರು ಮುಸ್ಲಿಂ ಆಗಿರ್ಬೋದು, ಎಲ್ಲರನ್ನೂ ಮಾತಾಡ್ತಿದ್ದೀನಿ. ಈ ಏನು 22ನೇ ತಾರೀಕು ಶ್ರೀರಾಮನ ಅಯೋಧ್ಯೆಯ ಉದ್ಘಾಟನೆ ಇದೆ, ಅದ್ರ ಬಗ್ಗೆ ಅವರು ಎಲ್ಲ ಅವರ ಒಂದು ಒಪಿನಿಯನ್ ಕೊಟ್ಟಿದ್ದಾರೆ. ಇದೇ ತರ ನಿಮ್ಗೆ ವಿಡಿಯೋ ಬೇಕು ಅಂದ್ರೆ ಒಂದು ಲೈಕು, ಸಬ್ಸ್ಕ್ರೈಬ್ ಆಗು, ಕಮೆಂಟ್ ಅಲ್ಲಿ ನಿಮ್ಗೆ ಯಾವ ವಿಷಯದ ಬಗ್ಗೆ ಪಬ್ಲಿಕ್ ಒಪಿನಿಯನ್ ಬೇಕು ಅನ್ನೋದನ್ನ ಕೇಳಿದ್ರೆ ನಾವು ಅದೇ ಒಪಿನಿಯನ್ ನಿಮ್ಗೆ ಡೈಲಿ ತಂದ್ಕೊಡ್ತೀವಿ ಅಂತ ಹೇಳ್ತಾ ನನ್ಗನ್ಸುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ. ಯಾರೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೂ ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ವಿಡಿಯೋನ ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಮುಟ್ಟಿ ಟಾಕ್ಸ್ ನೋಡ್ತೀರಿ. ನಮಸ್ಕಾರ.